ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾವಿತ್ರಿಬಾಯಿ ಫುಲೆ ಪ್ರಬಂಧದ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಾವಿತ್ರಿಬಾಯಿ ಫುಲೆ ಪ್ರಬಂಧ ನೋಡೋಣ ಬನ್ನಿ. ಪೀಠಿಕೆ. ಸಾವಿತ್ರಿಬಾಯಿ ಫುಲೆ ಅವರು 19ನೇ ಶತಮಾನದ ಭಾರತದ ಪ್ರಸಿದ್ಧ ಸಮಾಜ ಸುಧಾರಕ, ಕವಿ ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ಅವರು ಮಹಿಳಾ ಶಿಕ್ಷಣ, ಲಿಂಗ ಮತ್ತು ಜಾತಿ ಸಮಸ್ಯೆಗಳು ವಿರುದ್ಧ ಹೋರಾಡುವ ಅಪಾರ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಸಾಮಾನ್ಯವಾಗಿ ಮಹಿಳೆಯರು ತಮ್ಮ ಸಮಯದಲ್ಲಿ ನಿರ್ಬಂಧಗಳನ್ನು ಹೊಂದಿದ್ದರೂ ಸಹ ನಿರ್ಭೀತ ಮುಕ್ತ ಮಹಿಳೆಯಾಗಿದ್ದಾರೆ. ಅವರು ಸಾಮಾನ್ಯವಾಗಿ ಭಾರತೀಯ ಸ್ತ್ರೀವಾದದ ತಾಯಿ ಎಂದು ಪರಿಗಣಿಸಲಾಗುತ್ತದೆ. ವಿವರಣೆ. ಸಾವಿತ್ರಿಬಾಯಿ ಫುಲೆ ಅವರು ಮಹಾರಾಷ್ಟ್ರದ ನೈಗೋನ್ಯ ಗ್ರಾಮದಲ್ಲಿ 3 ಜನವರಿ 1831ರಂದು ಜನಿಸಿದರು. ಆಕೆಯ ಪೋಷಕರು ಲಕ್ಷ್ಮಿ ಮತ್ತು ಕಂಡೋಜಿ ನೆವಾಸೆ ಪಾಟೀಲ್ ಇಬ್ಬರು ಮಾಲಿ ಸಮುದಾಯಕ್ಕೆ ಸೇರಿದವರು. ಅವಳು ಸಾವಿತ್ರಿಬಾಯಿ ಫುಲೆ ಅವರು ಹಿರಿಯ ಮಗಳು. ಆ ಕಾಲದ ರೂಢಿಯಂತೆ ಆಕೆಯನ್ನು 9ನೇ ವಯಸ್ಸಿನಲ್ಲಿ, ಆ ಸಮಯದಲ್ಲಿ 13 ವರ್ಷ ವಯಸ್ಸಿನ ಜ್ಯೋತಿರಾವ್ ಫುಲೆಯೊಂದಿಗೆ ವಿವಾಹವಾಗಿದ್ದರು. ಇಬ್ಬರು ಒಂದೇ ಸಮುದಾಯಕ್ಕೆ ಸೇರಿದವರು. ಅವಳು ಸಾವಿತ್ರಿಬಾಯಿ ಫುಲೆ ಅವರು ಯಾವಾಗಲೂ ಓದಲು ಮತ್ತು ಕಲಿಯಲು ಉತ್ಸುಕನಾಗಿದ್ದಳು. ಆದರೆ ಆ ಸಮಯದಲ್ಲಿ ಮಹಿಳೆಯರು ಶಿಕ್ಷಣ ಪಡೆಯುವುದು ಸಾಮಾನ್ಯವಾಗಿರಲಿಲ್ಲ. ಸಾವಿತ್ರಿಬಾಯಿ ಫುಲೆ ಅವರಿಗೆ ಶಿಕ್ಷಣ ಕಲಿಯುವುದರಲ್ಲಿ ತುಂಬ ಆಸಕ್ತಿ ಇತ್ತು. ಆದರೆ ಆಗಿನ ಕಾಲದ ಹೆಣ್ಮಕ್ಕಳಿಗೆ ಶಿಕ್ಷಣ ಕಲಿಯುವುದು ಸಾಮಾನ್ಯವಾಗಿರಲಿಲ್ಲ ಅಂತ ಹೇಳ್ಬೋದು. ಇನ್ನು ಸಮಾಜ ಸುಧಾರಕರಾಗಿ ಹೆಸರುವಾಸಿಯಾಗಿರುವ ಅವರ ಪತಿ ಜ್ಯೋತಿರಾವ್ ಅವರು ಅಧ್ಯಯನ ಮಾಡುವ ಉತ್ಸಾಹವನ್ನು ಬೆಂಬಲಿಸಿದರು. ಅವರು ಸಮಾಜದ ಸುಧಾರಕ ಆಗಿರೋದ್ರಿಂದ ಜ್ಯೋತಿರಾವ್ ಅವರು ಸಾವಿತ್ರಿಬಾಯಿ ಫುಲೆ ಅವರಿಗೆ ಅಧ್ಯಯನ ಮಾಡಲು ಅವರಿಗೆ ಮುಂದಿನ ಹೆಚ್ಚಿನ ಕಲಿಯಲು ಪ್ರೋತ್ಸಾಹಿಸಿದರು, ಬೆಂಬಲಿಸಿದರು. ಅವರು ಮದುವೆಯ ನಂತರ ಸಾವಿತ್ರಿಬಾಯಿ ಅವರು ಸಹಾಯದಿಂದ ಓದಲು ಕಲಿತರು. ಮದುವೆ ಜ್ಯೋತಿರಾವ್ ಅವ್ರ ಜೊತೆ 9ನೇ ವಯಸ್ಸಿನಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಮದುವೆ ಆಗ್ತೈತಲ್ಲ, ಆಮೇಲೆ ಸಾವಿತ್ರಿಬಾಯಿ ಅವರಿಗೆ ಓದಲು ಸಹಾಯ ಮಾಡ್ತಾರ ಜ್ಯೋತಿರಾವ್ ಅವರು. ಉಪಸಂಹಾರ. ಕೊನೆಯದಾಗಿ ಸಾವಿತ್ರಿಬಾಯಿ ಅವರು ಸ್ಫೂರ್ತಿದಾಯಕ, ಅಪ್ರತಿಮ, ಪೂರ್ಣ ಜೀವನವನ್ನು ನಡೆಸಿದವರು. ಇಂದು ಅವರು ಸ್ತ್ರೀವಾದಿ ಮತ್ತು ಜಾತಿ ವಿರೋಧ ಐಕಾನ್ ಆಗಿದ್ದಾರೆ. ನಮಗವರ ಸ್ತ್ರೀವಾದಿ ಮತ್ತು ಜಾತಿ ವಿರೋಧ ಹೋರಾಡಿದಂಥ ಮಹಿಳೆಯಾಗಿದ್ದಾರೆ. ಪ್ರತಿ ವರ್ಷ ಅವರ ಜನ್ಮದಿನದಂದು ಜನವರಿ 3ರಂದು ಹೆಣ್ಣು ಮಗು ಮತ್ತು ಅವಳ ಶಿಕ್ಷಣದ ಹಕ್ಕನ್ನು ಗೌರವಿಸುವ ಬಾಲಿಕಾ ದಿವಸ್ ಅನ್ನು ಆಚರಿಸಲಾಗುತ್ತದೆ ಅಂತ ಹೇಳ್ತಾ, ನಿಮಗೂ ಕೂಡ ಜ್ಯೋತಿಬಾಯಿ ಫುಲೆ ಅವರ ಈ ಒಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.